ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದರೆ, ನನ್ನ ಚಾನಲ್ ಓಪನ್ ಆಗಿ 6 ಮಂತ್ ಆಗಿದೆ. ಸೊ ಮಾನಿಟೈಜೇಷನ್ ಆನ್ ಆಗಿದೆ, ವಿತ್ ಫುಲ್ ಮಾನಿಟೈಜೇಷನ್ ಕೂಡ ಆನ್ ಆಗಿದೆ. ಇದು ಮಾನಿಟೈಜೇಷನ್ ಆನ್ ಆಗೋಕ್ಕೆ ನಮಗೆ ಏನೇನು ಬೇಕು ಅಂತ ಮೊದಲೇ ನಿಮಗೆ ಗೊತ್ತಿದೆ. ಮೊದಲು ನಮಗೆ 4,000 ವಾಚ್ ಅವರು ಮತ್ತು 1,000 ಅಂದರೆ 1,000 ಸಬ್ಸ್ಕ್ರೈಬರ್ ಬೇಕಾಗುತ್ತೆ ಮಾನಿಟೈಜೇಷನ್ ಆನ್ ಆಗಬೇಕು ಅಂತಂದರೆ. ಸೊ ಇದನ್ನು ನಾವು ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಯೋಚನೆ ಬಂದಾಗುತ್ತೆ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲೇ ನಮಗೆ ಆ ಯೋಚನೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾವು ಈಸಿಯಾಗಿ ಮಾಡಬೇಕಾಗಿರೋ ಕರ್ತವ್ಯ ಏನು ಅಂತಂದರೆ, ಯೂಟ್ಯೂಬಲ್ಲಿ ಮೊದಲು ನಾವು ಸಬ್ಸ್ಕ್ರೈಬರ್ ಗೇನ್ ಮಾಡಬೇಕು ಅಂತ ಅಂದರೆ ಒಂದಲ್ಲ ಒಂದು ಪ್ಲ್ಯಾನನ್ನು ನಾವು ಹುಡುಕ್ತಾ ಹೋಗಬೇಕಾಗುತ್ತೆ. ಯೋಚನೆ ಬಂದುಬಿಡುತ್ತೆ, ಯಾವ ರೀತಿ ಮಾಡೋದು. ಅದರಲ್ಲೂ ಹೊಸದಾಗಿ ಸಬ್ಸ್ಕ್ರೈಬರ್ನ ಹುಡುಕೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಚಾನಲ್ ಓಪನ್ ಮಾಡಿದ ಮೇಲೆ ನಾವು ಬೇಗನೆ ತೊಗೋಬೇಕು, ಸಬ್ಸ್ಕ್ರೈಬರ್ನ ಬೇಗನೆ ತೊಗೋಬೇಕು ಅಂತ ತುಂಬಾ ಇಷ್ಟಪಟ್ಟು, ಅಂದರೆ ಬೇಗ ಮುಗಿಸ್ಕೋಬೇಕು ಅಂತ ಎಲ್ರಿಗೂ ಒಂದು ಆತಂಕ ಸೃಷ್ಟಿಯಾಗುತ್ತೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಾಗಿರುತ್ತೆ, ನಾವು ಬೇಗ ಕಂಪ್ಲೀಟ್ ಮಾಡಬೇಕು, 4,000 ವಾಚ್ ಅವರು ಮತ್ತು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಅಂತ ಎಲ್ಲರ ತಲೆಯಲ್ಲೂ ಆಗಿರುತ್ತೆ. ಸೊ ಅದು ಕೂಡ ನನಗೂ ಆ ಥರ ಯೋಚನೆ ಬಂದಿತ್ತು. ಹಾಗಾಗಿ ನನಗೂ ಬೇಗನೆ ಸಬ್ಸ್ಕ್ರೈಬರ್ ಆಯಿತು, ವಾಚ್ ಅವರ್ ಆಯಿತು. ಅದು ಹೇಗೆ ಅಂತ ಹೇಳಿದ್ರೆ, ಸೊ ನಿಮಗೆ ಹೇಗೆ ಅಂತ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಒಂದು ಲೀಸ್ಟ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಆಯಿತು ಏನಂತೇಳಿ. ಆ ಲೀಸ್ಟನ್ನು ನೋಡ್ಕೊಂಡು, ಸೊ ನಂದಾಗೆ ನೆನ್ಪು ಮಾಡ್ಕೊಳಕ್ಕಾಗಲ್ಲ, ಮರ್ತೋಗಿರ್ತೀನಿ ಅಂತ. ಸೊ ಹಾಗೆ ನಿಮಗೆ ನೋಡ್ಕೊಂಡು ಬರೆದಿಟ್ಕೊಂಡಿದ್ದೀನಿ, ಅದನ್ನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತೇಳಿ. ಮೊದಲನೇದಾಗಿ ನಮಗೆ ಸಬ್ಸ್ಕ್ರೈಬರ್ ಬೇಕು ಅಂತಂದರೆ, ನಮಗೆ ಫ್ರೆಂಡ್ಸ್ ಗೊತ್ತಿರ್ತಾರಲ್ವ, ಆ ಫ್ರೆಂಡ್ಸು ಎಷ್ಟು ಜನ ಗೊತ್ತಿರುತ್ತೋ ಅಷ್ಟು ಜನಕ್ಕೆ ತಿಳಿಸ್ಕೊಡ್ಬೇಕಾಗುತ್ತೆ. ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸೊ ನನಗೆ ಈ ಥರ ಸಬ್ಸ್ಕ್ರೈಬರ್ ಬೇಕಾಗಿದೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನೀವು ಕೇಳ್ಕೊಬೇಕಾಗುತ್ತೆ. ಸೊ ಆವಾಗ ಅವ್ರಿಗೆ ಹೌದಾ ಅಂಥೇಳಿ ಖುಷಿಯಾಗುತ್ತೆ. ಒಬ್ಬೊಬ್ಬರು ಖುಷಿ ಪಡ್ತಾರೆ, ಹೆಲ್ಪ್ ಮಾಡೋರು ಇರ್ತಾರೆ, ಹೆಲ್ಪ್ ಮಾಡದೇವ್ರು ಇರ್ತಾರೆ. ಸೊ ನಿಮಗೆ ಗೊತ್ತಿರೋಂಥರ ಹೆಲ್ಪ್ ಮಾಡಲಿ ಬಿಡಲಿ, ಅವ್ರನ್ನ ನೀವು ಕೇಳ್ಕೊಳ್ಳೇಬೇಕಾಗುತ್ತೆ. ಆವಾಗ ಅವರು ಸಬ್ಸ್ಕ್ರೈಬರ್ ಕೊಡ್ತಾರೆ. ಕೆಲವೊಬ್ಬರು ಹತ್ರದಲ್ಲೇ ಮೊಬೈಲ್ ಇದ್ದರೆ ನೀವೇ ಕೊಟ್ಬಿಡಿ, ಅವ್ರಿಗೆ ಗೊತ್ತಾಗಲ್ಲ ಅನಿಸುತ್ತೆ. ಹಾಗಾಗಿ ಮತ್ತು ಇನ್ನೂ ಒಂದು ವಿಷಯ, ರಿಲೇಷನರು ಇರ್ತಾರಲ್ವ, ನಿಮ್ಮ ಅಕ್ಕ ಆಗಿರಲಿ, ತಂಗಿ ಆಗಿರಲಿ, ಚಿಕ್ಕಪ್ಪ ದೊಡ್ಡಪ್ಪ, ಸೊ ಯಾರ್ದಾದ್ರೂ ಫೋನ್ ಸಿಕ್ಕಿದ್ರೆ ನೀವು ತೊಗೊಂಡು ಸಬ್ಸ್ಕ್ರೈಬರ್ ಕೊಡಬೇಕು. ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಸಬ್ಸ್ಕ್ರೈಬರ್ ಏನು, ಹಾಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿರಲ್ಲ, ನೀವು ತಿಳಿಸ್ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಕೂಡ ಟ್ರೈ ಮಾಡಿದ್ದೀನಿ. ನಮ್ಗೆ ಗೊತ್ತಿರೋಂಥವ್ರಿಗೆ, ರಿಲೇಷನ್ಗೆ, ಫ್ರೆಂಡ್ಸ್ಗೆ ಎಲ್ಲ ಗೊತ್ತು. ಹಾಗಾಗಿ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ಟೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಮತ್ತು ಇನ್ನೊಂದು ಟಾಪಿಕ್ ಏನಂತಂದರೆ ಫೇಸ್ಬುಕ್ಕು. ಸೊ ನಮಗೆ ಫೇಸ್ಬುಕ್ಕಲ್ಲಿ ಕೂಡ ಸಬ್ಸ್ಕ್ರೈಬರು ಬರ್ತಾರೆ. ಯಾವ ರೀತಿ ಅಂತ ಅಂದರೆ, ನಮ್ಮ ಪೇಜಲ್ಲಿ ಇದೆಯಲ್ವ ಲಿಂಕು, ಯೂಟ್ಯೂಬ್ ಚಾನಲ್ಲಿರೋ ಲಿಂಕನ್ನು ಸೊ ಫೇಸ್ಬುಕ್ಕಿಗೆ ಒಂದೊಂದು ವೀಡಿಯೋನ ಶೇರ್ ಕೊಡಬೇಕಾಗುತ್ತೆ. ಆವಾಗ ಅಲ್ಲಿರೋ ಫಾಲೋವರ್ಸು ಕೂಡ ನಮಗೆ ಸೊ ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗ್ತಾರೆ. ಅದರಿಂದ ಕೂಡ ನಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಷಯ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು, ಸೊ ನಮ್ಮ ಚಾನಲಿರೋ ಕಾಪಿ ಲಿಂಕನ್ನು ತಗೊಂಡೋಗಿ ಇನ್ಸ್ಟಾಗ್ರಾಮ್ಗೆ ಪೇಜ್ಗೆ ಕೊಟ್ಟರೆ, ಪೇಸ್ಟ್ ಮಾಡಿದ್ರೆ ಅಲ್ಲಿ ಕೂಡ ಯೂಟ್ಯೂಬ್ ಚಾನಲ್ಲು ನಮ್ಮದು ಕಾಪಿ ಲಿಂಕ್ ಆಗಿರುತ್ತಲ್ವ, ಆ ಲಿಂಕ್ ನೋಡಿ ಕೂಡ ನಮಗೆ ಫಾಲೋವರ್ಸ್ ಇರ್ತಾರಲ್ವ, ಅವರು ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಾಗಿ ಮಾಡ್ತಾರೆ, ನೋಡೋಣ ಇರು ಅಂತ ತೆಗೆದುಬಿಟ್ಟು ನೋಡ್ತಾರೆ. ಸೊ ಹಾಗಾಗಿ ಅಲ್ಲಿಂದ ಕೂಡ ನಮಗೆ ಸಬ್ಸ್ಕ್ರೈಬರು ಬರ್ತಾ ಇರ್ತಾರೆ. ಸೊ ಅದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇಷ್ಟನ್ನು ಹೇಳ್ಬೋದು. ಮತ್ತು ಇನ್ನೊಂದು, ಹೊರಗಡೆ ಹೋದಾಗ ಸೊ ಅಲ್ಲೂ ಕೂಡ ನಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಒಂದು ವೀಡಿಯೋ ಮಾಡ್ತೀರಾ, ಎಲ್ಲರಿಗೂ ಗೊತ್ತಾಗೋ ರೀತಿಲಿ ವೀಡಿಯೋ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ಈಗ ಅಯ್ಯೋ ಯಾರನ್ನು ನೋಡ್ತಾರೆ ಹಾಗೆ ಹೀಗೆ ಅಂತೇಳಿ ಫೋನು ಸುಮ್ಮನೆ ಹಿಂಗೆ ತೆಗಿಯೋದು, ಹಿಂಗೆ ಒಳಗಡೆ ಇಟ್ಕೊಳ್ಳೋದು, ಆ ಥರ ಮಾಡಬಾರ್ದು. ಎಲ್ರಿಗೂ ಗೊತ್ತಾದರೆ ಆಗಲಿ ಅನ್ನೋ ರೀತಿಯಲ್ಲಿ ಸೊ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ರೆ ಅವರು ನೋಡ್ತಾರೆ, ಏನಕ್ಕೆ ವೀಡಿಯೋ ಮಾಡ್ತಾರೆ ಅಂತ ಕೇಳ್ತಾರೆ. ಸ್ವಲ್ಪ ಜನ ಗೊತ್ತಿರೋಂಥವ್ರು ಕೇಳ್ತಾರೆ. ಆವಾಗ ನಾವೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಸೊ ಅವರು ಕೂಡ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ. ಹಾಗಾಗಿ ನಿಮ್ಗೆ ಅಲ್ಲಿಂದ ಕೂಡ ಸೊ ಸಬ್ಸ್ಕ್ರೈಬರ್ ಸಿಗ್ತಾರೆ. ದಿನಕ್ಕೆ ಒಬ್ಬೊಬ್ಬರು ಅಂತ ಹೋಗ್ತಾ ಒಂದೊಂದು ಕಡೆ ಹೋಗಿರ್ತೀರ, ಅಲ್ಲಿ ಸಿಗ್ತಾರೆ. ನೀವು ವೀಡಿಯೋ ಮಾಡೋದನ್ನು ನೋಡಿ ಕೇಳ್ತಾರೆ. ಈಗ ಒಂದು ಮದುವೆಗೆ ಹೋಗಿರ್ತೀರ, ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರ, ಸೊ ಹೊರಗಡೆ ಏನಾದರೂ ಫಂಕ್ಷನ್ಗಳು ಹೋಗ್ತಿರಲ್ವ,
ಆ ರೀತಿಯಲ್ಲಿ ಆ ಫಂಕ್ಷನ್ಗೆ ಹೋದಾಗ ಅಲ್ಲಿ ಯಾರಾದರೂ ಸಿಕ್ಕೇ ಸಿಗ್ತಾರೆ. ಅವ್ರಿಗೆಲ್ಲರೂ ನಾಚಿಕೆ ಪಟ್ಕೊಂಡಂಗೆ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೊಸದಾಗೆ ಮಾಡ್ತಿರೋದು, ಹಾಗಾಗಿ ನಮಗೆ ಸಬ್ಸ್ಕ್ರೈಬರ್ ಬೇಕಿದೆ ಈ ರೀತಿ ಅಂತ ಹೇಳಿದರೆ ಅವ್ರಿಗೆ ಗೊತ್ತಿರಲ್ಲ, ನೀವು ಮಾಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಈ ರೀತಿ ಇದೆ ಅಂತ ಒಂದ್ಸರಿ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಆವಾಗ ಸಬ್ಸ್ಕ್ರೈಬರ್ ಕೊಡ್ತಾರೆ. ಸೊ ಈ ರೀತಿಯಾಗಿ ನಾವು ಕೂಡ ಚಾನಲ್ಗೆ ಸಬ್ಸ್ಕ್ರೈಬರ್ ತಗೋಬೋದು. ಸೊ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ಹಾಗಾಗಿ ನಿಮಗೂ ಹೇಳ್ತಾ ಇದ್ದೀನಿ. ಹೊರಗಡೆ ಹೋದಾಗ ಮತ್ತು ಯಾರು ಸಿಗ್ತಾರೋ ಇಂಥರೆ ಅಂತ ಏನಿಲ್ಲ, ನಿಮಗೆ ಯಾರು ಪರಿಚಯ ಇಲ್ಲದವರು ಇರ್ಬೋದು, ಪರಿಚಯ ಇರೋರು ಇರ್ಬೋದು, ಯಾರಾದರೂ ಓಕೆ. ನೀವು ವಿಡಿಯೋ ಮಾಡ್ತಿರೋದನ್ನ ಕೇಳದೇ ಇದ್ರೂ ನೀವು ಪಕ್ಕದಲ್ಲಿ ಪರಿಚಯ ಮಾಡಿಕೊಂಡು, ಸೊ ನೋಡಿ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ವೀಡಿಯೋ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬರ್ ಕೊಡಿ ಅಂತ ಕೇಳೋದು ನಿಮ್ಮದು ಒಂದು ಇದಾಗಿರುತ್ತೆ. ಯಾಕಂದರೆ ಚಾನಲ್ ಇದ್ಮೇಲೆ ಒಂದು ಕೆಲಸ ಆಗಬೇಕು ಅಂತಂದರೆ ಅದನ್ನ ಕೇಳಬೇಕಾಗುತ್ತೆ. ಸೊ ಇದರಿಂದ ನಮಗೆ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ, ಹಾಗಾಗಿ ಈ ವಿಷಯನ ಹೇಳ್ತಾ ಇದ್ದೀನಿ. ಸೊ ಇನ್ನು ಮತ್ತು ವಾಚ್ ಅವರ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಅದನ್ನೇನೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾಕಂದರೆ ಇದು ತುಂಬಾ ಲೆಂತಿ ಆಗುತ್ತೆ. ಇದು ಸಬ್ಸ್ಕ್ರೈಬರ್ಗೆ ಮಾತ್ರ ನಾನು ತಿಳಿಸ್ಕೊಟ್ಟಿದ್ದೀನಿ. ವಾಚ್ ಅವರ್ ಬೇಕಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಸೊ ಮತ್ತೆ ನೀವು ಕಮೆಂಟ್ ಮಾಡಿ, ಇನ್ನು ಯಾವ ರೀತಿ ಡಿಫ್ರೆಂಟಾಗಿ ಏನಾದರೂ ಬೇಕಾಗಿತ್ತು, ನಿಮ್ಗೆ ಹೇಗಾಯಿತು ಅನ್ನೋದೇನಾದ್ರು ಕೇಳೋದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ನಾನು ಇದೇ ರೀತಿಯಾಗಿ ಸೊ ಫಾಲೋ ಮಾಡಿದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು. ಸೊ ನೀವು ಕೂಡ ಇದನ್ನು ಫಾಲೋ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಇನ್ನೂ ಒಂದು ಟ್ರಿಕ್ ಇದೆ, ಸೊ ಅದನ್ನು ನಾನು ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಲೆಂತಿ ಆಗುತ್ತೆ ವಿಡಿಯೋ, ಅದಕ್ಕಾಗಿ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೇಳಿದ್ದಕ್ಕೆ ಸೊ ಹಾಗೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಸೊ ಹಾಗೇನ ವಾಚ್ ಮಾಡಿ, ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.